ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಆಮೇಲೆ ದುರ್ಯೋಧನನು ದೃಷ್ಟದ್ಯುಮ್ನನು ಅನ್ಯೋನ್ಯವಾಗಿ ಬಾಣಗಳನ್ನು ಶಕ್ತಿಗಳನ್ನು ಪ್ರಯೋಗಿಸುತ್ತಾ ಪ್ರಬಲ ಯುದ್ಧವನ್ನು ನಡೆಸಿದರು. ಮಳೆಗಾಲದಲ್ಲಿ ಮೇಘಗಳಿಂದ ಜಲಧಾರೆಗಳು ಬೀಳುವಂತೆ ಬಾಣ ಪರಂಪರೆಗಳು ಸಾವಿರಾರು ಸಂಖ್ಯೆಯಿಂದ ಬೀಳುತ್ತಿದ್ದವು. ದೃಷ್ಟದ್ಯುಮ್ನನು ದ್ರೋಣನನ್ನು ಕೊಂದ ಕೋಪವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದುರ್ಯೋಧನನು ಮೊದಲು 5 ಬಾಣಗಳಿಂದಲೂ ಆಮೇಲೆ 7 ಬಾಣಗಳಿಂದಲೂ ಅವನನ್ನು ಬಲವಾಗಿ ಹೊಡೆದನು. ದೃಷ್ಟದ್ಯುಮ್ನನು ಅದಕ್ಕೆ ಪ್ರತಿಯಾಗಿ ದುರ್ಯೋಧನನನ್ನು 70 ಬಾಣಗಳಿಂದ ಬಲವಾಗಿ ನೋಯಿಸಿದನು. ತಮ್ಮ ಸಹೋದರನಿಗೆ ಉಂಟಾದ ನೋವನ್ನು ಸಹಿಸಲಾರದೆ ಆ ದುರ್ಯೋಧನನ ಸಹೋದರರು ತಮ್ಮ ತಮ್ಮ ದೊಡ್ಡ ಸೈನ್ಯಗಳೊಡನೆ ದೃಷ್ಟದ್ಯುಮ್ನನನ್ನು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದರು. ಅಷ್ಟು ಮಂದಿ ಅತಿರಥರಾದ ಕೌರವರು ಸುತ್ತಿ ಮುತ್ತಿ ಹೊಡೆಯುತ್ತಿರುವಾಗಲೂ ದೃಷ್ಟದ್ಯುಮ್ನನು ಹೆದರದೆ ತನ್ನ ಅಸ್ತ್ರಚಾತುರ್ಯದಿಂದ ಅವರನ್ನೆಲ್ಲ ತಡೆಯುತ್ತಿದ್ದನು. ಮತ್ತೊಂದು ಕಡೆ ಶಿಖಂಡಿಯು ಪ್ರಭದ್ರಕರೊಡನೆ ಸೇರಿ ಕೃತವರ್ಮರಿಬ್ಬರನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದನು. ಅವರ ಯುದ್ಧವೂ ಕೂಡ ಭಯಂಕರವಾಗಿದ್ದಿತು. ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ಅವರು ಯುದ್ಧವೆಂಬ ದ್ಯೂತವನ್ನಾಡುತ್ತಿದ್ದರು. ಮತ್ತೊಂದು ಕಡೆ ಶಲ್ಯನು ಬಾಣ ವರ್ಷಗಳಿಂದ ಸಾತ್ಯಕಿ ಭೀಮಸೇನರೊಡನೆ ಪಾಂಡವರನ್ನೆಲ್ಲ ಸೇರಿಸಿ ಬಾಣಗಳಿಂದ ಹೊಡೆಯುತ್ತಿದ್ದನು. ಯಮನಿಗೆ ಸಮಾನವಾದ ಪರಾಕ್ರಮವುಳ್ಳ ನಕುಲ ಸಹದೇವರಿಬ್ಬರು ಶಲ್ಯನ ಬಾಣಗಳಿಗೆ ಸಿಕ್ಕಿ ಬಹಳವಾಗಿ ನೊಂದರು. ಆಗ ಶಲ್ಯನ ಬಾಣಗಳಿಂದ ಪೀಡಿತರಾದ ಪಾಂಡವರನ್ನು ರಕ್ಷಿಸಬಲ್ಲ ಮಹಾರಥರಾರು ಅಲ್ಲಿ ಕಾಣಿಸಲಿಲ್ಲ. ಶಲ್ಯನ ಬಾಣಗಳಿಂದ ಧರ್ಮರಾಜನು ಬಹಳವಾಗಿ ನೊಂದುದನ್ನು ನೋಡಿ ನಕುಲನು ವೇಗದಿಂದ ಬಂದು ತನ್ನ ಮಾವನನ್ನು ಎದುರಿಸಿ ಅವನ ಎದೆಗೆ ಗುರಿಯಿಟ್ಟು 10 ಬಾಣಗಳನ್ನು ಹೊಡೆದನು. ಸಂಪೂರ್ಣವಾಗಿ ಉಕ್ಕಿನಿಂದ ಮಾಡಲ್ಪಟ್ಟು ಚೆನ್ನಾಗಿ ಸಾಣೆ ಹಿಡಿದು ಚಿನ್ನದ ಹಿಡಿಗಳುಳ್ಳ ಆ ಬಾಣಗಳಿಂದ ಪೀಡಿತನಾದ ಶಲ್ಯನು ತನ್ನ ಸೋದರಳಿಯನಾದ ಆ ನಕುಲನ ಪರಾಕ್ರಮವನ್ನು ಸಹಿಸದೆ ಅವನ ಮೇಲೆ ಪ್ರತಿಯಾಗಿ ತೀವ್ರ ಬಾಣಗಳನ್ನು ಬಿಡುತ್ತಿದ್ದನು. ಇಷ್ಟರಲ್ಲಿಯೇ ಧರ್ಮರಾಜನು ಭೀಮನು ಸಾತ್ಯಕಿಯು ಸಹದೇವನು ಒಂದಾಗಿ ಸೇರಿ ಬಂದು ಶಲ್ಯನನ್ನು ಎದುರಿಸಿದರು. ಇವರು ಬರುವ ವೇಗದಲ್ಲಿ ತಮ್ಮ ರಥಧ್ವನಿಗಳಿಂದ ದಿಕ್ಕು ವಿದಿಕ್ಕುಗಳನ್ನು ನೆಲವನ್ನು ನಡುಗಿಸುತ್ತಿದ್ದರು. ಇದನ್ನು ನೋಡಿ ಶಲ್ಯನು ಸ್ವಲ್ಪವೂ ಹೆದರದೆ ಅವರಿಗೆದಿರಾಗಿ ನಿಂತು ಧರ್ಮರಾಜನನ್ನು 3 ಬಾಣಗಳಿಂದಲೂ ಭೀಮನನ್ನು 5 ಬಾಣಗಳಿಂದಲೂ ಸಾತ್ಯಕಿಯನ್ನು 100 ಬಾಣಗಳಿಂದಲೂ ಸಹದೇವನನ್ನು 3 ಬಾಣಗಳಿಂದಲೂ ಹೊಡೆದುದಲ್ಲದೆ ನಕುಲನ ಕೈಯಲ್ಲಿದ್ದ ಧನುರ್ಬಾಣಗಳೆರಡನ್ನು ಒಂದು ಕ್ಷುರಪ್ರಾಯುಧದಿಂದ ಕತ್ತರಿಸಿ ಬಿಟ್ಟನು. ಒಡನೆಯೇ ನಕುಲನು ಬೇರೆ ಧನುಸ್ಸನ್ನು ತೆಗೆದುಕೊಂಡು ಅನೇಕ ಬಾಣಗಳಿಂದ ಶಲ್ಯನ ರಥವನ್ನು ಮುಚ್ಚಿದನು. ಇದೇ ಸಮಯದಲ್ಲಿ ಯುಧಿಷ್ಠಿರನು ಸಹದೇವನು 10 ಬಾಣಗಳನ್ನು ಶಲ್ಯನ ಎದೆಗೆ ಹೊಡೆದನು. ಭೀಮನು 60 ಬಾಣಗಳಿಂದಲೂ ಸಾತ್ಯಕೆಯು 10 ಬಾಣಗಳಿಂದಲೂ ಅವನನ್ನು ಏಕಕಾಲದಲ್ಲಿ ಹೊಡೆದರು. ಇದರಿಂದ ಶಲ್ಯನು ಕ್ರುದ್ಧನಾಗಿ ಸಾತ್ಯಕೆಯನ್ನು ಮೊದಲು 9 ಬಾಣಗಳಿಂದಲೂ ಆಮೇಲೆ 70 ಬಾಣಗಳಿಂದಲೂ ಹೊಡೆದು ಅವನ ಕೈಯಲ್ಲಿದ್ದ ಧನುಸ್ಸನ್ನು ಬಾಣಗಳನ್ನು ಮುಷ್ಟಿ ಸ್ಥಾನದಲ್ಲಿ ಕತ್ತರಿಸಿಬಿಟ್ಟನು. ಅವನ ರಥದ 4 ಕುದುರೆಗಳನ್ನು ಕೊಂದು ಅವನನ್ನು ವಿರಥನನ್ನಾಗಿ ಮಾಡಿದುದಲ್ಲದೆ ಆ ಸಾತ್ವಿಕೆಯ ಮೇಲೆಯೂ 100 ಬಾಣಗಳನ್ನು ಪ್ರಯೋಗಿಸಿದನು. ನಕುಲ ಭೀಮ ಯುಧಿಷ್ಠಿರರನ್ನು 10 ಬಾಣಗಳಿಂದ ಹೊಡೆದನು. ಅಷ್ಟು ಮಂದಿಯನ್ನು ಏಕಕಾಲದಲ್ಲಿ ಎದುರಿಸುತ್ತಿರುವ ಶಲ್ಯನ ಪರಾಕ್ರಮವು ನಮಗೆ ಅತ್ಯಾಶ್ಚರ್ಯಕರವಾಗಿ ಕಾಣಿಸಿತು. ಒಡನೆಯೇ ಸಾತ್ವಿಕೆಯು ಶಲ್ಯನ ಬಾಣಕ್ಕೆ ಗುರಿಯಾಗಿರುವ ಪಾಂಡವರನ್ನು ನೋಡಿ ಬೇರೊಂದು ರಥವನ್ನೇರಿ ವೇಗದಿಂದ ಶಲ್ಯನನ್ನು ಎದುರಿಸಿ ಬಂದನು. ಇದಿರಾಗಿ ಬರುತ್ತಿರುವ ಸಾತ್ವಿಕೆಯ ರಥವನ್ನು ನೋಡಿದೊಡನೆ ಶಲ್ಯನು ಮದದಾನೆಯನ್ನು ಎದುರಿಸುವಂತೆ ತನ್ನ ರಥದಿಂದ ಅವನಿಗೆ ಎದುರಾದನು. ಆಗ ಶಲ್ಯ ಸಾತ್ವಿಕಿಗಳಿಬ್ಬರಿಗೂ ಹಿಂದೆ ಇಂದ್ರ ಶಂಬರರಿಗೆ ನಡೆದಂತೆ ಪ್ರಬಲ ಯುದ್ಧವು ಆರಂಭವಾಯಿತು. ಸಾತ್ವಿಕಿಯು ನಿಲ್ಲು ನಿಲ್ಲು ಎಂದು ಹೇಳುತ್ತಾ 10 ಬಾಣಗಳಿಂದ ಶಲ್ಯನನ್ನು ಹೊಡೆದನು. ಶಲ್ಯನು ಪ್ರತಿಯಾಗಿ ಸಾತ್ವಿಕೆಯನ್ನು ಅನೇಕ ಬಾಣಗಳಿಂದ ಹೊಡೆದನು. ಒಡನೆಯೇ ಪಾಂಡವರೆಲ್ಲರೂ ಧನುರ್ಧಾರಿಗಳಾಗಿ ಮಾವನಾದ ಶಲ್ಯನಿಗೆ ಎದುರಾದರು. ರಕ್ತ ಪ್ರವಾಹ ಜನಕವಾದ ದೊಡ್ಡ ತುಮುಲ ಯುದ್ಧವು ಆರಂಭವಾಯಿತು. ಮಾಂಸಕ್ಕಾಗಿ ಹೋರಾಡುವ ಸಿಂಹಗಳ ಗರ್ಜನೆಯಂತೆ ಅಲ್ಲಿ ವೀರರ ವೀರವಾದಗಳು, ಇತರರನ್ನು ಧಿಕ್ಕರಿಸುವ ಶಬ್ದಗಳು ಪ್ರಬಲವಾದವು. ಅವರ ಬಾಣಗಳಿಂದ ಭೂಮ್ಯಾಕಾಶಗಳೆಲ್ಲವೂ ಕೇವಲ ಬಾಣಮಯವಾದಂತೆ ತೋರಿತು. ಬಾಣಗಳಿಂದ ಉಂಟಾದ ಕತ್ತಲೆಯು ಮೇಘದಂತೆ ಆಕಾಶವನ್ನೆಲ್ಲ ಆವರಿಸಿತು. ಪರೆಯನ್ನು ಸುಲಿದ ಹಾವುಗಳಂತೆ ಬಾಣಗಳು ದಿಕ್ಕುಗಳನ್ನೆಲ್ಲ ವ್ಯಾಪಿಸಿದವು. ಶಲ್ಯನು ಏಕಾಕಿಯಾಗಿದ್ದುಕೊಂಡು ಅನೇಕರನ್ನು ಎದುರಿಸಿ ಯುದ್ಧ ಮಾಡುವ ರೀತಿಯು
ನಮಗೆ ಅತ್ಯಾಶ್ಚರ್ಯಕರವಾಯಿತು. ಭೂಮಿಯ ಮೇಲೆಲ್ಲ ಶಲ್ಯನ ಬಾಣಗಳೇ ಹರಡಿದ್ದವು. ಹಿಂದೆ ದಾನವ ಯುದ್ಧದಲ್ಲಿ ಇಂದ್ರನ ರಥವು ಹೇಗೋ ಹಾಗೆ ಆ ರಣರಂಗದಲ್ಲಿ ಶಲ್ಯನ ರಥವೇ ನಿರಂಕುಶವಾಗಿ ತಿರುಗುತ್ತಿದ್ದುದನ್ನು ನೋಡಿದೆವು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.